ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಾ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ಲಿಕ್ಕೆ ಹೋಗ್ತಾ ಇರುವಂತದ್ದು ಕನ್ಯಾ ರಾಶಿಯವರ ಬರುವಂತ ದಿನಗಳು ಏನೆಲ್ಲ ಆಗ್ಲಿಕ್ಕೆ ಹೋಗ್ತಾ ಇದೆ, ಅವರ ಒಂದು ಎಮೋಷನಲ್ ಪ್ಯಾಟರ್ನ್ಸ್ ಕೂಡ ಚೆಕ್ ಮಾಡೋಣ. ಅವ್ರಿಗಾಗಿ ಯೂನಿವರ್ಸ್ ಏನ್ ಮೆಸೇಜ್ ಕೊಡ್ತಾ ಇದೆ, ಯಾವ ಏರಿಯಾದಲ್ಲಿ ವರ್ಕ್ ಮಾಡ್ಬೇಕಂತ ಹೇಳಿ ಅದು ಕೂಡ ನೋಡೋಣ. ಮತ್ತೆ ಈ ಒಂದು ರೀಡಿಂಗ್ ನಿಮ್ಗೆ ಕನೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಖಂಡಿತ ಯೂನಿವರ್ಸ್ ಇಂದ ಬರ್ತಾ ಇದೆ ಅಂತ ತಿಳ್ಕೊಂಡು ತುಂಬಾ ಪಾಸಿಟಿವ್ ಮೈಂಡ್ ಇಂದ ಈ ಒಂದು ಮೆಸೇಜಸ್ ನ ರಿಸೀವ್ ಮಾಡಿ. ಹಾಗೆ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗ್ತಾ ಇದೆ ಅಂತಂದ್ರೆ ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ, ಯಾಕಂದ್ರೆ ಎನರ್ಜಿ ಎಕ್ಸ್ಚೇಂಜಿಂಗ್ ಇರುತ್ತೆ. ಮತ್ತೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ನೀವು ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ಹಾಗಿದ್ರೆ ನಿಮ್ಗಾಗಿ ಯೂನಿವರ್ಸ್ ಇಂದ ಏನ್ ಬರ್ತಾ ಇದೆ ಮೆಸೇಜಸ್ ಅಂತ ಹೇಳಿ ನೋಡೋಣ. ಕನ್ಯಾ ರಾಶಿಯವ್ರಿಗೆ ಇಲ್ಲಿ ಟು ಮೆಸೇಜ್ ಹಾಗೆ ತಗೊಳ್ಳೋಣ ಏನ್ ಬರುತ್ತೆ ಅಂತ. ಮತ್ತೆ ಇನ್ನೂ ಒಂದ್ ಏನಂತಂದ್ರೆ ತುಂಬಾ ಜನ ನನಗೆ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ಎಲ್ಲ ಕೇಳ್ತಾ ಇದ್ದೀರಾ. ಹಾಗಾಗಿ ಪರ್ಸನಲ್ ರೀಡಿಂಗ್ ಆಪ್ಷನ್ಸ್ ನಿಮ್ಗೆ ಅವೈಲೇಬಲ್ ಇದೆ. ಮೊಬೈಲ್ ನಂಬರ್ ಅನ್ನ ಮೆನ್ಷನ್ ಮಾಡಿರ್ತೀನಿ. ನಿಮ್ಮ ಲೈಫ್ ಅಲ್ಲಿ ನಡೀತಾ ಇರುವಂತ ಏನೇ ಘಟನೆಗಳಿರ್ಬೋದು, ಲೈಕ್ ನಿಮ್ಮ ಒಂದು ಕರಿಯರ್ ಜಾಬ್ ಇರ್ಬೋದು, ರಿಲೇಶನ್ಶಿಪ್ ಇರ್ಬೋದು, ಏನೇ ನಿಮ್ಗೆ ತೊಂದರೆ ಬರ್ತಾ ಇದೆ ಅಂತಂದ್ರೂ ಕೂಡ ಒಂದ್ಸಾರಿ ಕನೆಕ್ಟ್ ಮಾಡ್ಕೊಳ್ಳಿ, ಖಂಡಿತ ನಿಮ್ಗೆ ಸೊಲ್ಯೂಷನ್ ಸಿಗುತ್ತೆ ಅಂತ, ವಿತ್ ರೆಮಿಡೀಸ್ ಜೊತೆಗೆ ಸೊಲ್ಯೂಷನ್ ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಇಲ್ಲಿ ನಾನು ನೋಡ್ತಾ ಇರುವಂತದ್ದು 2 ಮೆಸೇಜಸ್ ನಾನು ನೋಡ್ತಾ ಇದ್ದೀನಿ. ಬ್ಯಾಲೆನ್ಸ್, ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕಾಲಿಟಿ. ಓಕೆ, ಪ್ರಾಕ್ಟಿಕಾಲಿಟಿ. ಸೊ 2 ಮೆಸೇಜ್ ಬರ್ತಾ ಇದೆ. ಫಸ್ಟ್ ಒನ್, ಅ ನ್ಯೂ ರೊಮ್ಯಾಂಟಿಕ್ ಸೈಕಲ್ ಬಿಗಿನ್ಸ್. ನಿಮ್ಮ ಲೈಫಲ್ಲಿ ರೊಮ್ಯಾನ್ಸ್ ಬರ್ತಾ ಇದೆ ಕನ್ಯಾ ರಾಶಿಯವರಿಗೆ. ಓಕೆ, ಅಂದ್ರೆ ಮೇ ಬಿ ಹೊಸ ನಿಮ್ಮ ಲೈಫಲ್ಲಿ ಯಾರಾದ್ರೂ ಹೊಸ ಪಾರ್ಟ್ನರ್ ಬಂದಿರುವಂತದ್ದು ಇರ್ಬೋದು. ಮತ್ತೆ ಇಲ್ಲಿ 2 ಮೆಸೇಜಸ್ ಏನ್ ಬರ್ತಾ ಇದೆ ಅಂತಂದ್ರೆ, ಒಂದು ನಿಮ್ಮ ಲೈಫಲ್ಲಿ ಬರ್ತಾ ಇರುವಂತ ಹೊಸ ಒಂದು ಲವ್ ಆಸ್ಪೆಕ್ಟ್ ಇರ್ಬೋದು, ಪರ್ಸನ್ ಇರ್ಬೋದು, ರೊಮ್ಯಾನ್ಸ್ ಇರ್ಬೋದು, ಈ ಎಲ್ಲದರಲ್ಲಿ ನೀವೆಲ್ಲಾದ್ರೂ ಕಳ್ಕೊಂಡ್ ಬಿಡ್ತೀರೇನೋ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಇನ್ನೊಂದು ಮೆಸೇಜ್ ಏನ್ ಕೊಡ್ತಾ ಇದೆ, ಬ್ಯಾಲೆನ್ಸ್, ಸ್ಪಿರಿಚುಯಾಲಿಟಿ ಅಂಡ್ ಪ್ರಾಕ್ಟಿಕಾಲಿಟಿ. ನೀವು ನಿಮ್ಮ ಲವ್ ಲೈಫ್ ಅನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು, ನೀವು ನಿಮ್ಮ ಒಂದು ಸ್ಪಿರಿಚುಯಾಲಿಟಿಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ. ಏನಾಗುತ್ತೆ, ಕೆಲವೊಂದ್ ಸಾರಿ ನಾವು ನಮ್ಮ ಲೈಫಲ್ಲಿ ಯಾರಾದ್ರೂ ಒಬ್ರು ಬರ್ತಾ ಇದ್ದಾರೆ ವ್ಯಕ್ತಿಗಳು ಅಂತಂದ್ರೆ, ನಾವು ಅವ್ರದೇ ಧ್ಯಾನದಲ್ಲಿ ಯಾವ ರೀತಿ ಮುಳುಗ್ ಹೋಗ್ಬಿಡ್ತೀವಿ ಅಂತಂದ್ರೆ, ಸೊ ನಿಮ್ಗೆ ಗೊತ್ತೇ ಇದೆ ಇದು, ಹೌದಾ? ಆ ರೀತಿ ಸಿಚುವೇಶನ್ ಮೇ ಬಿ ನಿಮ್ಮ ಲೈಫಲ್ಲಿ ಬರ್ತಾ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಹಾಗಾಗಿ ನಿಮ್ಗೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ, ಅಫ್ಕೋರ್ಸ್ ನೀವು ನಿಮ್ಮ ಒಂದು ಲವ್ ಲೈಫ್ ಕಡೆ ನೀವು ಒಲವು ತೋರಿಸ್ತಾ ಇದ್ದೀರಾ, ಅದು ತಪ್ಪಂತಲ್ಲ. ಆದ್ರೆ ಅದ್ರ ಜೊತೆಗೆ ನೀವು ಏನ್ ಮಾಡ್ಬೇಕು, ಇಲ್ಲಿನೂ ಬ್ಯಾಲೆನ್ಸ್ ಬರ್ತಾ ಇದೆ, ಇಲ್ಲಿನೂ ಬ್ಯಾಲೆನ್ಸ್ ಬರ್ತಾ ಇದೆ. ಇಲ್ಲಿ ಬ್ಯಾಲೆನ್ಸ್ ಆಲ್ರೆಡಿ ತಕಡಿ ಬಂದಿದೆ, ಇಲ್ಲಿ ಬ್ಯಾಲೆನ್ಸ್ ಈ ಒಂದು ವರ್ಡ್ ಬರ್ತಾ ಇದೆ. ಸೊ ಯೂನಿವರ್ಸ್ ನಿಮ್ಗೆ ಸೈಮಲ್ಟೇನಿಯಸ್ಲಿ 2 ಬ್ಯಾಲೆನ್ಸ್ ಮಾಡೋದಕ್ಕೆ ಹೇಳ್ತಾ ಇದೆ. ಓಕೆ, ಇಂಪಾರ್ಟೆಂಟ್ ಮೆಸೇಜ್ ಇದೆ, ಎನರ್ಜಿ ಕ್ಲೈಮ್ ಮಾಡಿ ಖಂಡಿತ. ಓಕೆ, ಲೈಕ್ ಕೊಡೋದನ್ನ ಮಾತ್ರ ಮರಿಬೇಡಿ. ಸೊ ಸ್ಪಿರಿಚುಯಾಲಿಟಿ ಕಡೆನೂ ನಿಮ್ಮ ಗಮನ ಇರ್ಲಿ ಅನ್ನುವಂಥದ್ದನ್ನ ನಿಮ್ಗೆ ಯೂನಿವರ್ಸ್ ಹೇಳ್ತಾ ಇದೆ. ಮೇ ಬಿ ನೀವು ತುಂಬಾ ಮೆಡಿಟೇಷನ್ ಮಾಡುವಂತವ್ರು, ಯೋಗ ಮಾಡುವಂತವ್ರು ಈ ರೀತಿ ಪರ್ಸನ್ ಆಗಿದ್ದೀರಾ ಅಂತ ಹೇಳಿ ಈ ಒಂದು ಸಿಚುವೇಶನ್ ಅಲ್ಲಿ ನಿಮ್ಗೆ ಡಿಸ್ಟ್ರಾಕ್ಷನ್ಸ್ ಬರುವಂತದ್ದು ಕಾಮನ್ ಆಗಿರುತ್ತೆ. ಹೊಸ ಒಂದು ನಿಮ್ಮ ಲೈಫ್ ಅಲ್ಲಿ ಯಾರಾದ್ರೂ ಒಬ್ಬ ವ್ಯಕ್ತಿ ಎಂಟ್ರಿ ಆಗಿದ್ದಾರೆ ಅಂತಂದ್ರೆ ಮೇಲ್ ಫಿಮೇಲ್ ಜೆಂಡರ್ ವೈಸ್ ಇದನ್ನ ನೀವು ನೋಡ್ಕೊಳ್ಳಿ. ಅವಾಗ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಅವ್ರಿಗೆ ಅಟ್ರಾಕ್ಟ್ ಆಗುವಂತದ್ದು ಈ ರೀತಿ ಎಲ್ಲ ಆಗುತ್ತೆ. ಬಟ್ ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ, ನಿಮ್ಮ ಒಂದು ಮೂಲ ಏನಿದೆ, ಓಕೆ, ಸ್ಪಿರಿಚುಯಾಲಿಟಿ, ಇದನ್ನ ನೀವು ಬಿಡ್ಲಿಕ್ಕೆ ಹೋಗ್ಬೇಡಿ. ಓಕೆ, ಇದ್ರ ಜೊತೆಗೆ ನೀವು ಇದನ್ನ ಕೂಡ ಬ್ಯಾಲೆನ್ಸ್ ಮಾಡಿ ಅಂತ ಹೇಳಿ ಬರ್ತಾ ಇದೆ. 2 ಮೆಸೇಜಸ್ ಬರ್ತಾ ಇದೆ, ನೋಡ್ಕೊಳ್ಳಿ. ನೋಡೋಣ, ಕ್ರ್ಯಾಕ್ ಮಾಡೋಣ ಮುಂದೆ ಏನ್ ಬರ್ತಾ ಇದೆ ಅದಕ್ಕಾಗಿ ಅಂತ ಹೇಳಿ. ಓಕೆ, ಮೆಸೇಜಸ್ ಏನ್ ಬರ್ತಾ ಇದೆ ಹಾಗಿದ್ರೆ, ನಿಮ್ಮ ಎಮೋಷನಲ್ ಪ್ಯಾಟರ್ನ್ಸ್ ನಿಮ್ಗೆ ಏನ್ ಹೇಳಿಕ್ ಹೋಗ್ತಾ ಇದೆ, ಯಾವ ರೀತಿ ನೀವು ಎಮೋಷನಲ್ ಆಗಿರ್ತೀರಾ, ಅದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ. ಲೆಟ್ಟಿಂಗ್ ಗೋ ಬರ್ತಾ ಇದೆ. ಓಕೆ, ಲೋನ್ಲಿನೆಸ್ ಅಗೇನ್. ಏನು ಲೆಟ್ಕೋ ಮಾಡಬೇಕು ನಿಮ್ಮ ಲೈಫಲ್ಲಿ, ಈ ಲೋನ್ಲಿನೆಸ್ ಏನ್ ಬರ್ತಾ ಇದೆ, ಲೆಟ್ಕೋ ಮಾಡೋದು ಯಾವ ರೀತಿ ಯೂನಿವರ್ಸ್ ನಿಮ್ಗೆ ಮೆಸೇಜ್ ಕೊಡ್ತಾ ಇದೆ. ಐ ಥಿಂಕ್ ಇದಕ್ಕಿಂತ ಮುಂಚೆ ನೀವು ತುಂಬಾ ಹೋಲ್ಡ್ ಮಾಡ್ತಾ ಇದ್ರಿ ಎಲ್ಲ ವಿಷಯಗಳನ್ನ, ಯಾವುದೋ ಒಂದು ಸಣ್ಣ ಮ್ಯಾಟರ್ ಆದ್ರೂ ಕೂಡ ತುಂಬಾ ವಿಚಾರ ಮಾಡ್ತಾ ಇದ್ರಿ, ಅದ್ರ ಬಗ್ಗೆನೇ ತುಂಬಾ ಡೀಪ್ ಥಿಂಕ್ ಮಾಡ್ತಾ ಇದ್ರಿ, ಅದನ್ನ ತುಂಬಾ ಮನ್ಸಿಗೆ ಹಚ್ಕೊಳ್ತಾ ಇದ್ರಿ, ಎಮೋಷನಲ್ ಆಗಿ ವಿಚಾರ ಮಾಡ್ತಾ ಇದ್ರಿ, ಮತ್ತೆ ಫೀಲ್ ಮಾಡ್ತಾ ಇದ್ರಿ ಒಂದು ನಾನು ಒಂಟಿ ಆಗಿದ್ದೀನಿ. ನೋಡಿ, ಲೋನ್ಲಿನೆಸ್ ಇಲ್ಲಿ 2 ಮೆಸೇಜಸ್ ಅಗೇನ್ ನಾನು ಹೇಳ್ತಾ ಇರುವಂತದ್ದು ಏನ್ ಬರ್ತಾ ಇದೆ ನೋಡಿ. 2 ಮೆಸೇಜಸ್ ಯೂನಿವರ್ಸ್ ಕಡೆಯಿಂದ ಏನ್ ಬರ್ತಾ ಇದೆ ಅಂತಂದ್ರೆ, ಒಂದನೇದ್ದು ಲೆಟ್ಕೋ ಮಾಡೋದು. ಪಾಸ್ಟ್ ಅಲ್ಲಿ ನಡೆದಿರುವಂತ ಎಮೋಷನ್ಸ್ ಎಕ್ಸ್ಪೀರಿಯನ್ಸ್ ಏನಿದೆ ಅಲ್ವಾ ನಿಮ್ಮ ಲೈಫಲ್ಲಿ, ಅದನ್ನ ನೀವೇನ್ ಮಾಡ್ಬೇಕು, ಬಿಡ್ಬೇಕು ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ.
ಯಾಕೆ ಬಿಡಬೇಕು ನೋಡಿ, ಅದನ್ನ ಇಟ್ಕೊಳ್ಳೋದ್ರಿಂದ ಏನಾದ್ರೂ ಆಗುತ್ತಾ ಅನ್ನೋವಂಥದ್ದು ಇಂಪಾರ್ಟೆಂಟ್ ಇದೆ. ಸೊ ನಾನು ಯಾವಾಗ ಕನ್ಯಾ ರಾಶಿಯವರ ರೀಡಿಂಗ್ ಮಾಡ್ತಾ ಇದ್ದೀನಿ, ಫ್ರಮ್ ಸ್ಟಾರ್ಟಿಂಗ್ ಇಂದಾನೇ ಇದು ಇಶ್ಯೂ ಬರ್ತಾ ಇದೆ. ನೋಡಿ, ಪ್ರತಿಯೊಂದು ಯೂನಿವರ್ಸ್ ಮೆಸೇಜಸ್ ಇರುತ್ತೆ ಇದರಲ್ಲಿ. ಐ ಥಿಂಕ್ ನಿಮ್ಮ ಲೈಫಲ್ಲಿ ಏನಾದರೂ ವೇರಿಯೇಷನ್ಸ್ ಆಗುವಂಥ ಸಾಧ್ಯತೆಗಳು ಮುಂದೆ ಕ್ರ್ಯಾಕ್ ಮಾಡಿ ನೋಡೋಣ. ಬಟ್ ಪರ್ಸನಲ್ ರೀಡಿಂಗ್ ಇರೋದಿಲ್ಲಲ್ವಾ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ. ಸಮಥಿಂಗ್ ಏನಾದರೂ ವೇರಿಯೇಷನ್ಸ್ ಆಗುವಂಥ ಚಾನ್ಸಸ್, ಯಾಕಂದರೆ ಯೂನಿವರ್ಸಿಂದ ಬರ್ತಾ ಇದೆ. ಇದು ಥರ್ಡ್ ಟೈಮ್ ನಾನು ನಿಮ್ಮ ಕನ್ಯಾ ರಾಶಿಯವರ ರೀಡಿಂಗ್ ತಗೊಂಡಾಗ ಇದು ಕ್ಯಾಂಡಲ್ ತಂತಾನೆ ಆಗ್ತಾ ಇರೋವಂಥದ್ದು. ಓಕೆ, ನೋಡ್ಕೊಳ್ಳಿ. ಸೊ ಇಲ್ಲಿ ಮ್ಯಾಟರ್ ಏನಿದೆ ಅದಕ್ಕೆ ಬರೋಣ. ಯೂನಿವರ್ಸ್ ಹೇಳ್ತಾ ಇರುವಂತದ್ದು ಅದನ್ನ ಬಿಡಬೇಕು. ಏನಾಗುತ್ತೆ, ತುಂಬಾ ಹೆವಿ ಮಾಡ್ಕೊಳ್ತೀರಾ, ನಿಮ್ಮನ್ನ ನೀವು ತುಂಬಾ ಹೆವಿ ಮಾಡ್ಕೊತೀರಾ, ಬರ್ಡನ್ ಫೀಲ್ ಮಾಡ್ಕೊಳ್ತೀರಾ ಅದನ್ನ ಬಿಡ್ಲಿಲ್ಲ ಅಂತಂದ್ರೆ. ಮತ್ತೆ ಇದು ಏನಾಗುತ್ತೆ, ಇದರಿಂದಾಗಿ ನಿಮ್ಮ ಒಂದು ನೀವೇನು ಆ ಸ್ಪಿರಿಚುವಾಲಿಟಿ ಕಡೆ ಕನೆಕ್ಷನ್ ಅನ್ನ ಬಿಲ್ಡ್ ಮಾಡ್ಕೋಬೇಕಾಗಿರುತ್ತೆ, ಅಲ್ಲಿ ಇದು ಏನಾಗುತ್ತೆ ನಿಮ್ಮನ್ನ ಕಟ್ ಆಫ್ ಮಾಡಿಬಿಡುತ್ತೆ. ಹೌದಾ, ಇದರಿಂದಾಗಿ ನಿಮ್ಮ ಒಂದು ಗ್ರೋತ್, ಸೆಲ್ಫ್ ಗ್ರೋತ್ ಕೂಡ ಇಲ್ಲಿ ಕಟ್ ಆಫ್ ಆಗುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ಇದನ್ನ ಕೆಲವೊಂದಿಷ್ಟು ಪಾಸ್ಟ್ ಲೈಫ್ ಅಲ್ಲಿ ಆಗಿರುವಂತದ್ದು, ಪಾಸ್ಟ್ ಅಲ್ಲಿ ನಡೆದಿರುವಂತ ಘಟನೆಗಳನ್ನ ಹಿಂದೆ ಬಿಡಬೇಕು. ಅಫ್ಕೋರ್ಸ್ ಮುಂದೆ ನಿಮ್ಗೆ ಚೆನ್ನಾಗಿರುವಂತ ಇದು ಕೂಡ ಬಂದಿದೆ ಅಲ್ವಾ, ರೊಮ್ಯಾನ್ಸ್ ಎಲ್ಲ ಬರ್ತಾ ಇದೆ. ಲೋನ್ಲಿನೆಸ್ ನೋಡಿ, ಇದು ಇಂಪಾರ್ಟೆಂಟ್ ಆಗಿದೆ. ಯಾಕೆ ಕೆಲವೊಂದ್ಸಾರಿ ನಾವು ಒಂಟಿಯಾಗಿರ್ಬೇಕು, ಯೂನಿವರ್ಸ್ ಏನ್ ಹೇಳುತ್ತೆ ಗೊತ್ತಾ, ಯಾವಾಗ ನೀವು ನಿಮ್ಮ ಸರೌಂಡಿಂಗ್ ತುಂಬಾ ಜನ ಇದ್ದಾರೆ ಅಂತ, ತುಂಬಾ ಜನಗಳಿರ್ತಾರಲ್ವಾ, ಅವಾಗ ನಿಮ್ಮನ್ನ ನೀವು ಏನು ಅನ್ನೋದನ್ನ, ಇಂಟರ್ನಲ್ಲಿ ಏನಿದ್ದೀರಾ ಅನ್ನೋದನ್ನ ನಿಮ್ಗೆ ಗೊತ್ತಾಗೋದಿಲ್ಲ, ನಿಮ್ಮನ್ನ ನೀವು ಪರಿಚಯ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಇಲ್ಲಿ ಯೂನಿವರ್ಸ್ ಮೆಸೇಜ್ ಏನಿದೆ, ಲೋನ್ಲಿನೆಸ್ ಅಂತಂದ್ರೆ ಒಂಟಿತನ ಅಂತ ಅಲ್ಲ. ಈ ಒಂಟಿತನ ಯಾವ ರೀತಿ ಅಂತಂದ್ರೆ ನಿಮ್ಮನ್ನ ಸ್ಪಿರಿಚುವಾಲಿಟಿ ಕಡೆ ಒಯ್ಯುವಂತದ್ದು, ಆಧ್ಯಾತ್ಮಿಕದ ಕಡೆ ಒಯ್ಯುವಂತ ಈ ಒಂದು ಒಂಟಿತನ. ಹೇಗೆ, ಇದ್ರ ಜೊತೆ ಯಾವಾಗ ನೀವು ಕನೆಕ್ಟ್ ಆಗ್ತೀರಾ ಅವಾಗ ಲಿಟ್ರಲಿ ನಿಮ್ಗೆ ಗೊತ್ತಾಗುತ್ತೆ ನೀವು ಇಂಟರ್ನಲ್ಲಿ ಏನಿದ್ದೀರಾ, ನೀವು ಒಳಗಿನಿಂದ ಏನಿದ್ದೀರಾ, ನಿಮ್ಮ ಭಾವನೆಗಳು ಏನಿದಾವೆ. ಅದಕ್ಕೆ ಹೇಳ್ತಾರೆ ಏನಂತಂದ್ರೆ, ನಾವು ಕೆಲವೊಂದ್ಸಾರಿ ಒಂಟಿತನ ಅನುಭವ ಮಾಡಬೇಕು. ನೀವು ಒಬ್ಬಂಟಿಯಾಗಿದ್ದಾಗ ನಿಮ್ಗೆ ಆಕ್ಚುಲಿ ಗೊತ್ತಾಗುತ್ತೆ ನೀವೇನಿದ್ದೀರಾ, ನೀವೇನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ನೀವು ಎಲ್ಲಿ ತನಕ ಇದ್ದೀರಾ, ನಿಮ್ಮ ಭಾವನೆಗಳೇನಿದೆ, ಬೇರೆಯವರ ಭಾವನೆಗಳೇನಿದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಸೊ ಲೋನ್ಲಿನೆಸ್ ಈಸ್ ಎ ಅಪರ್ಚುನಿಟಿ ಫಾರ್ ಅ ಡೀಪ್ ಕನೆಕ್ಷನ್ ವಿತ್ ಯುವರ್ ಸೆಲ್ಫ್. ಇಟ್ ಈಸ್ ನಾಟ್ ಅ ನೆಗೆಟಿವ್ ಎಮೋಷನ್, ಇದು ನೆಗೆಟಿವ್ ಎಮೋಷನ್ ಅಲ್ಲ, ಬಟ್ ದ ಬಿಗಿನಿಂಗ್ ಆಫ್ ಅ ಸೆಲ್ಫ್ ಎಕ್ಸ್ಪ್ಲೋರೇಷನ್. ನಿಮ್ಮನ್ನ ನೀವು ಒಳಗಿಂದ ಏನು ಇದೀರಾ ಅಂತ ತಿಳ್ಕೊಳ್ಳೋದಕ್ಕೆ, ಅರ್ಥಕೊಳ್ಳೋದಕ್ಕೆ ಇದು ಒಂದು ಪರ್ಫೆಕ್ಟ್ ಆಗಿರುವಂತ ಸಮಯ ಅಂತ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ. ಯು ಕ್ಯಾನ್ ರೀ-ಎಕ್ಸಾಮಿನ್ ಯುವರ್ ನೀಡ್ಸ್ ಅಂಡ್ ಗೋಲ್ಸ್. ಸಿ, ನಿಮ್ಮ ಒಂದು ಅವಶ್ಯಕತೆಗಳೇನಿದೆ, ನೀವು ಎಲ್ಲಿಗೆ ಹೋಗಿ ಮುಟ್ಟಬೇಕು, ನಿಮ್ಮ ಗೋಲ್ ಸೆಟ್ಟಿಂಗ್. ಎಲ್ಲರ ಜೊತೆಗಿದ್ದಾಗ ಇದನ್ನೆಲ್ಲ ನೀವು ತಿಳ್ಕೊಳ್ಳೋದಕ್ಕಾಗತ್ತಾ, ಅಥವಾ ಆ ಒಂದು ಜನಜಂಗಳಲ್ಲಿ ನೀವು ಎಷ್ಟು ಮುಳುಗಿ ಹೋಗ್ಬಿಡ್ತೀರಾ ಅಂತಂದ್ರೆ, ಲೈಕ್ ಪಾರ್ಟೀಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಇದರಲ್ಲಿ ಎಷ್ಟು ಮುಳುಗಿ ಹೋಗ್ತೀರಾ ಅಂತಂದ್ರೆ ನಿಮ್ಗೆ ಗೊತ್ತೇ ಆಗೋದಿಲ್ಲ ನೀವು ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ. ಸೊ ಯೂನಿವರ್ಸ್ ನಿಮ್ಗೆ ಈ ಮೆಸೇಜ್ ಅನ್ನ ಕೊಡ್ತಾ ಇದೆ, ಇಂಪಾರ್ಟೆಂಟ್ ಇದೆ. ಓಕೆ, ಹಾಗಿದ್ರೆ ನಿಮ್ಮ ಒಂದು ಈಗ ಸ್ಟಾರ್ಟ್ ಮಾಡೋಣ. ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇರ್ಬೋದು, ಕರಿಯರ್ ಲೈಫ್ ಇರ್ಬೋದು, ನಿಮ್ಮ ಒಂದು ರಿಲೇಶನ್ಶಿಪ್. ಓಕೆ, ಆಲ್ರೆಡಿ ನಿಮ್ಗೆ ಗ್ರೀನ್ ಸಿಗ್ನಲ್ ಬಂದಿದೆ. ರಿಲೇಶನ್ಶಿಪ್ ಅಲ್ಲಿ ಏನ್ ಹೇಳುತ್ತೆ ಯೂನಿವರ್ಸ್ ಅಂತ ನೋಡೋಣ. ಸೊ ಯೂನಿವರ್ಸ್ ಗೈಡ್ ಮಾಡಿ ಕನ್ಯಾ ರಾಶಿಯವರ ಒಂದು ಲವ್ ಲೈಫ್ ಅಲ್ಲಿ ಅಥವಾ ಅವರ ಕರಿಯರ್ ಲೈಫ್ ಅಲ್ಲಿ ಅವರ ಒಂದು ಹೆಲ್ತ್ ಆಸ್ಪೆಕ್ಟ್ ಏನ್ ಬರ್ತಾ ಇದೆ ಅಂತ ಹೇಳಿ. ಥ್ಯಾಂಕ್ ಯು. ಸೊ ಹೆಲ್ತ್ ಆಸ್ಪೆಕ್ಟ್ ಇಂದ ತುಂಬಾ ಕ್ಲಾರಿಟಿ ಇದೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಬರುವಂತ ದಿನಗಳಲ್ಲಿ ಸ್ವಲ್ಪ ನಿಮ್ಗೆ ಹೆವಿನೆಸ್ ಅನಿಸ್ಬಹುದು. ಎಲ್ಲಿ ಅಂದ್ರೆ ನಿಮ್ಮ ಶೋಲ್ಡರ್ ಏರಿಯಾ, ನಿಮ್ಮ ಬ್ಯಾಕ್ ಪೇನ್, ನಿಮ್ಮ ಒಂದು ಸ್ಪೈನಲ್ ಕಾರ್ಡ್, ಅಥವಾ ಸಮ್ ಟೈಮ್ ಯಾರಿಗಾದ್ರೂ ಮೂಲವಾದಿ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಅದು ಉಲ್ಬಣ ಆಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಸ್ವಲ್ಪ ಡೈಜೆಷನ್ ಅದು ನೋಡ್ಕೊಳ್ಳಿ, ಹೊಟ್ಟೆಲಿ ಉರಿ ಅನ್ನುವಂಥದ್ದು, ಈ ರೀತಿ ನೆಕ್ ಪೇನ್, ಕುತ್ತಿಗೆಯಲ್ಲಿ ಏನಾದ್ರೂ ಪೇನ್ ಇರುವಂತದ್ದು, ಈ ರೀತಿ ಬರುವಂತ ದಿನಗಳಲ್ಲಿ ಚಾನ್ಸಸ್ ಇದೆ. ಬಟ್ ರೈಟ್ ನಾವು ಯಾವುದೇ ರೀತಿ ತೊಂದರೆ ಇಲ್ಲ, ಚೆನ್ನಾಗಿದೆ. ಓಕೆ, ಅದ್ರ ಕಡೆ ಸ್ವಲ್ಪ ನೀವು ಗಮನ ಕೊಡಿ. ಬರುವಂತ ದಿನಗಳಲ್ಲಿ ಗೈಡೆನ್ಸ್ ಏನ್ ಬರ್ತಾ ಇದೆ. ಓಕೆ, ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಕೆಲವೊಂದ್ಸಾರಿ ಎಲ್ಲ ನಾನೇ ಮಾಡ್ತೀನಿ ಅಂತ ಹೇಳಿ ಹೋಗ್ಬೇಡಿ, ಯೂನಿವರ್ಸ್ ಮೇಲೆ ಬಿಡುವಂತದ್ದು ಇಂಪಾರ್ಟೆಂಟ್ ಇದೆ.
ನಿಮ್ಗೆ ಅನಿಸ್ಬಹುದು ನಾನು ಇಷ್ಟೆಲ್ಲ ನನ್ನ ಹೆಲ್ತ್ ಬಗ್ಗೆ ಕೇರ್ ಮಾಡ್ತಾ ಇದ್ದೀನಿ ಆದ್ರೂ ಕೂಡ ನನಗೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ನಿಮ್ಗೆ ಎಲ್ಲೋ ಒಂದ್ ಕಡೆ ಅನಿಸ್ಬಹುದು. ಬರುವಂತ ಸಿಚುವೇಶನ್ ಆ ರೀತಿ ಕಾಣ್ತಾ ಇದೆ ಮೇಜರ್ ಆಗಿ. ಹಾಗಾಗಿ ಸ್ವಲ್ಪ ಗಮನ ಕೊಡಿ ಹೆಲ್ತ್ ಇಶ್ಯೂಸ್ ಏನಿದೆ ಅಂತ ಹೇಳಿ. ಮತ್ತೆ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಸರೆಂಡರ್ ಮೋಡ್ಗೆ ಹೋಗಿ. ಓಕೆ, ಯೂನಿವರ್ಸಿಗೆ ನೀವು ಎಷ್ಟು ಸರೆಂಡರ್ ಆಗ್ತೀರಾ ಅಷ್ಟು ನಿಮ್ಗೆ ಕ್ಲಾರಿಟಿ ಬರುತ್ತೆ ಲೈಫ್ ಅಲ್ಲಿ ನಿಮ್ಮ ಒಂದು ಹೆಲ್ತ್ ಆಸ್ಪೆಕ್ಟ್ ಇಂದ. ಮತ್ತೆ ನೀಡ್ ಇದೆ ಅಂತಂದ್ರೆ ಕಂಪಲ್ಸರಿ ನೀವು ಡಾಕ್ಟರ್ ಹೆಲ್ಪ್ ತಗೊಳ್ಳಿ, ವಿಸಿಟ್ ಮಾಡಿ, ಕ್ಲಿನಿಕ್ ವಿಸಿಟ್ ಮಾಡಿ. ನಿಮ್ಗೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಂತಂದ್ರೆ ಗೊತ್ತಾಗುತ್ತೆ. ಓಕೆ ಅನ್ನುವಂಥದ್ದು. ಬಟ್ ಯೂನಿವರ್ಸಿಗೆ ಸರೆಂಡರ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಇದೆ ಅಂತ ಹೇಳಿ ಹೇಳ್ತಾ ಇದೆ ಗೈಡೆನ್ಸ್ ನಿಮ್ಗೆ ಬರ್ತಾ ಇರುವಂತದ್ದು ಹೆಲ್ತ್ ಆಸ್ಪೆಕ್ಟ್ ಇಂದ. ಸೊ ನಿಮ್ಮ ಕರಿಯರ್ ಲೈಫ್ ಯಾವ ರೀತಿ ಇತ್ತು, ಯಾವ ರೀತಿ ಆಗ್ಲಿಕ್ಕೆ ಹೋಗ್ತಾ ಇದೆ, ಮುಂದೆ ಏನ್ ಬರ್ಬೋದು. ಏಸ್ ಆಫ್ ವಾಂಡ್ಸ್ ಅಫ್ಕೋರ್ಸ್ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಚೇಂಜ್ ಆಗಿದೆ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಯಾವ್ದಾದ್ರು ನಿಮಗಾಗಿ ಒಂದು ಒಳ್ಳೆ ಅಪಾರ್ಚುನಿಟಿ ಬಂದಿರುವಂತದ್ದು ನನ್ಗೆ ಅನಿಸ್ತಾ ಇದೆ. ಇದಕ್ಕಿಂತ ಬಿಫೋರ್ ನಿಮ್ಗೆ ಅಪಾರ್ಚುನಿಟಿ ಬಂದಿದೆ, ನೀವು ಅದ್ರ ಮೇಲೆ ಯಾವ ರೀತಿ ವರ್ಕ್ ಮಾಡ್ಬೇಕಂತ ಕೂಡ ನೀವು ಡಿಸೈಡ್ ಮಾಡ್ತಾ ಇದ್ದೀರಾ. 6 ಆಫ್ ವಾಂಡ್ಸ್ ಬರ್ತಾ ಇದೆ. ಅಫ್ಕೋರ್ಸ್ ನೀವೇನು ಈ ಒಂದು ಅಪಾರ್ಚುನಿಟಿಯನ್ನ ತಗೊಂಡಿದ್ದೀರಾ ನಿಮ್ಗೆ ಸಕ್ಸಸ್ ಸಿಗ್ತಾ ಇದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ನಿಮ್ಮ ಜಾಬ್ ಕರಿಯರ್ ಇರ್ಬೋದು, ನಿಮ್ಮ ಒಂದು ಬಿಸ್ನೆಸ್ ಇರ್ಬೋದು. ಸೊ ತುಂಬಾ ಗ್ರೋತ್ ಇದೆ, ತುಂಬಾ ಪೀಕ್ ಲೆವೆಲ್ ಅಲ್ಲಿ ಗ್ರೋತ್ ಇದೆ ಅಂತ ಹೇಳ್ಬಹುದು. ನಾನ್ ಅನ್ಕೋತೀನಿ ನೀವೇನಾದ್ರೂ ಜಾಬ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಮ ಜಾಬ್ ಅಲ್ಲಿ ತುಂಬಾ ಜನ ನಿಮ್ಮನ್ನ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಅಥವಾ ನೀವೇನಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀರಾ, ಲೈಕ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಇರ್ಬೋದು, ಅಥವಾ ನೀವು ಸಮಥಿಂಗ್ ನಿಮ್ಮ ಫಾಲೋವರ್ಸ್ ಹೆಚ್ಚಿಗೆ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು, ಸಬ್ಸ್ಕ್ರೈಬರ್ಸ್ ಹೆಚ್ಚಿಗೆ ಆಗ್ತಾ ಇದ್ದಾರೆ. ಮತ್ತೆ ನಿಮ್ಮ ಇದರಲ್ಲಿ ಏನಂತಂದ್ರೆ ಅಗೇನ್ ಓಕೆ ಇದನ್ನೆಲ್ಲ ಬಿಟ್ಟು ಮತ್ತೆ ಇನ್ನು ಹೇಳ್ಬೇಕಂದ್ರೆ ಇನ್ಸ್ಟಾಗ್ರಾಮ್ ಇರ್ಬೋದು, ಸಮಥಿಂಗ್ ಸೋಷಿಯಲ್ ವೈಸ್ ನೀವು ಏನ್ ಮಾಡ್ತಾ ಇದ್ದೀರಾ ಅಲ್ಲಿ ನಿಮ್ಗೆ ಒಂದು ರೆಕಗ್ನೈಸೇಷನ್ ಸಿಗ್ತಾ ಇದೆ. ನಿಮ್ಮ ಇನ್ಕ್ರಿಮೆಂಟ್ ಆಗಿರುವಂತದ್ದು ನನಗೆ ಕಾಣ್ತಾ ಇದೆ. ಎಂಟೈರ್ ಆಗಿ ಪ್ರೆಸೆಂಟ್ ಸಿಚುವೇಶನ್ ಕನ್ಯಾ ರಾಶಿಯವರ ಒಂದು ಜಾಬ್ ಕರಿಯರ್ ಏನಿದೆ ಅಲ್ವಾ, ತುಂಬಾ ಪೀಕ್ ಲೆವೆಲ್ ಅಲ್ಲಿ ಹೋಗ್ತಾ ಇದೆ. ನಿಮ್ಮ ಫಾಲೋವರ್ಸ್ ತುಂಬಾ ಚೆನ್ನಾಗಿ ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದಾರೆ. ಮತ್ತೆ ಲೀಡರ್ಶಿಪ್ ಕ್ವಾಲಿಟಿಯನ್ನ ನೀವು ತಗೊಂಡ್ ಬಂದಿದ್ದೀರಾ. ಇದರಿಂದಾಗಿ ಲಕ್ಸುರಿ ಲೈಫ್ ಅನ್ನ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಸಮಥಿಂಗ್ ಎಲ್ಲೋ ಒಂದ್ ಕಡೆ ಟ್ರಾವೆಲ್ ಮಾಡುವಂತದ್ದು, ನಿಮ್ಮ ಜಾಬ್ ಕರಿಯರ್ ವೈಸ್ ಎಲ್ಲೋ ಒಂದ್ ಕಡೆ ಟ್ರಾವೆಲ್ ಮಾಡುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ನೋಡಿ, ಎಲ್ಲಾದ್ರೂ ಒಂದು ಸ್ಮಾಲ್ ಟ್ರಿಪ್ ಆಗ್ಬಹುದು ನಿಮ್ದು ಇದರಲ್ಲಿ ಬರುವಂತ ವಾರದಲ್ಲಿ. ಅಥವಾ ಇವಾಗ ಐ ಥಿಂಕ್ ನೀವು ಟ್ರಾವೆಲ್ ಅಲ್ಲಿ ಇದ್ದೀರಾ ಅಂತ ಕೂಡ ನನ್ಗೆ ಅನಿಸ್ತಾ ಇದೆ. ಮೇ ಬಿ ಈಗ ನೀವೇನಾದ್ರೂ ಟ್ರಾವೆಲ್ ಮಾಡ್ತಾ ಇರ್ಬೋದು, ಈ ರೀಡಿಂಗ್ ನೋಡ್ತಾ ಇದ್ರೂ ಕೂಡ ನಾನು ಹೇಳ್ತಾ ಇದ್ದೀನಿ. ಓಕೆ, ಸೊ ಬರುವಂತ ದಿನಗಳಲ್ಲಿ ಸ್ವಲ್ಪ ನಿಮ್ಗೆ ಮನಿ ವೈಸ್ ನೀವು ಬ್ಯಾಲೆನ್ಸ್ ಮಾಡೋದಕ್ಕೆ ಸ್ವಲ್ಪ ನಿಮ್ಗೆ ಎಲ್ಲೋ ಒಂದ್ ಕಡೆ ತೊಂದರೆ ಅಂತ ಅನಿಸ್ಬಹುದು. ದುಡ್ಡು ಅಂದ್ರೆ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು, ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇರುವಂತದ್ದು, ಅಥವಾ ದುಡ್ಡು ಹೇಗೆ ಖರ್ಚು ಮಾಡ್ಬೇಕು ಅನ್ನೋದ್ರ ಬಗ್ಗೆ ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ನೀವು ನಿಮ್ ಬಗ್ಗೆ ಪರ್ಸನಲ್ ಖರ್ಚು ಇರ್ಬೋದು, ಎಲ್ಲೋ ಒಂದ್ ಕಡೆ ನೀವು ಸ್ಟಕ್ ಫೀಲ್ ಮಾಡ್ಕೊಳ್ತೀರಾ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಅಥವಾ ನಿಮ್ಗೆ ದುಡ್ಡಿಂದು ಎಲ್ಲೋ ಒಂದ್ ಕಡೆ ಮ್ಯಾಟರ್ ಬರುತ್ತೆ, ಅಲ್ಲಿ ನಿಮ್ಗೆ ಕನ್ಫ್ಯೂಷನ್ ಆಗುವಂತ ಸಾಧ್ಯತೆಗಳು. ಅಪಾರ್ಚುನಿಟೀಸ್ ಬರುತ್ತೆ, ಅಲ್ಲಿ ಯಾವ ಇದ್ರಲ್ಲಿ ಅಪಾರ್ಚುನಿಟಿಯನ್ನ ಗ್ರಾಬ್ ಮಾಡ್ಕೋಬೇಕು. ಲೈಕ್ ಈ ಒಂದು ಬರುವಂತ ಅಪಾರ್ಚುನಿಟಿ ಎರಡು ಚೆನ್ನಾಗಿರ್ಬಹುದು. ಸೊ ಇದ್ರ ಕಡೆ ಹೋಗ್ಬೇಕಾ ಅನ್ನುವಂಥದ್ದು ಸ್ವಲ್ಪ ಜಗ್ಲಿಂಗ್ ಆಗುತ್ತೆ ನಿಮ್ಗೆ ಅಂತ ಹೇಳಿ ಬರ್ತಾ ಇದೆ. ನೋಡೋಣ ಇದರಲ್ಲಿ ಏನ್ ನಿಮ್ಗೆ ಗೈಡೆನ್ಸ್ ಮಾಡ್ತಾ ಇದೆ ಯೂನಿವರ್ಸ್ ಅಂತ ಹೇಳಿ. ನೋಡಿ, ಇನ್ವೆಸ್ಟ್ಮೆಂಟ್ ರಿಲೇಟೆಡ್ ಅಥವಾ ಏನೋ ಸಮಥಿಂಗ್ ಇರಬಹುದು ನಿಮ್ಮ ಕರಿಯರ್, ನಿಮ್ಮ ಬಿಸ್ನೆಸ್ ಅಲ್ಲಿ. ಈಸಿಯಾಗಿ ಯಾರನ್ನು ನಂಬ್ಲಿಕ್ಕೆ ಹೋಗ್ಬೇಡಿ, ನಮ್ಮವ್ರಿದ್ದಾರೆ ಅಂತ ಹೇಳಿ. ಇಂಪಾರ್ಟೆಂಟ್ ಇದೆ. 2 ಮೆಸೇಜ್ ನಾನು ನೋಡ್ತಾ ಇದ್ದೀನಿ. ನಮ್ಮವರೇ ಇದ್ದಾರೆ ಅಂತ ಹೇಳಿ ಒಂದೆದ್ದು ನಿಮ್ಮ ಒಂದು ಅಥಾರಿಟಿಯನ್ನ ಅವ್ರ ಕೈಯಲ್ಲಿ ಕೊಡ್ಲಿಕ್ಕೆ ಹೋಗ್ಬೇಡಿ. ಅಥವಾ ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಎಲ್ಲಾನು ಅವ್ರಿಗೆ ಬಿಟ್ಕೊಡೋದು ಮಾಡ್ಲಿಕ್ಕೆ ಹೋಗ್ಬೇಡಿ. ಏನೇ ಅಥಾರಿಟಿ ಇದ್ರು ನಿಮ್ ಅಂಡರ್ ನಲ್ಲಿ ಇರ್ಲಿ, ನೀವ್ ಅದನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಚೆನ್ನಾಗಿ, ನಿಮ್ಗಿನ ಬೇರೆ ಯಾರು ಮಾಡೋದಿಲ್ಲ. ಇದು ಫಸ್ಟ್ ಥಿಂಗ್. ಸೆಕೆಂಡ್ ಮೆಸೇಜ್ ಏನ್ ಬರ್ತಾ ಇದೆ ನನ್ಗೆ ಅಂತಂದ್ರೆ, ಮೇ ಬಿ ನಿಮ್ಮ ಒಂದು ಜೊತೆ ಇರುವಂತ ಒಂದು 2 ಜನ ಯಾರಾದ್ರೂ ಮೇ ಬಿ ಅವರಿಂದ ನಿಮ್ಮ ಒಂದು ಕರಿಯರ್ ಲೈಫ್ ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಗುವಂಥದ್ದು, ಅಥವಾ ಅವರು ನಿಮ್ ಹಿಂದೆ ಏನಾದ್ರೂ ಗಾಸಿಪ್ ಮಾಡುವಂಥದ್ದು, ಅಥವಾ ನಿಮ್ ಬೆನ್ ಹಿಂದೆ ಚೂರಿ ಹಾಕುವಂತ ಕೆಲಸ ಮಾಡುವಂಥದ್ದು, ಅಥವಾ ನಿಮ್ಗೆ ನೋವು ಕೊಡ್ಬೇಕು ಇಂಟೆನ್ಷನಲಿ, ನಿಮ್ಗೆ ಏನಾದ್ರೂ ಧೋಕಾ ಕೊಡುವಂಥದ್ದು. ಓಕೆ, ನಾನು ಎಲ್ಲ ಮಿಕ್ಸ್ ಮಾಡ್ತೀನಿ, ತಪ್ಪು ತಿಳ್ಕೊಬೇಡಿ. ಕೆಲವೊಂದ್ಸಾರಿ ವರ್ಡ್ಸ್ ಬರೋದಿಲ್ಲ ಅದು. ಓಕೆ, ಈ ರೀತಿ ಇಂಟೆನ್ಷನ್ ಇಟ್ಕೊಂಡವರು ಯಾರೋ 2 ಜನ ನಿಮ್ ಜೊತೆಗಿದ್ದಾರೆ. ಒನ್ ಪರ್ಸನ್ ಮೇ ಬಿ ನಿಮ್ಮ ಒಳಗಿನವ್ರು ಇರ್ಬೋದು, ಇನ್ನೊಂದು ಪರ್ಸನ್ ನಿಮ್ಮ ಹೊರಗಿನವ್ರು. ಅಂದ್ರೆ ನೀವೆಲ್ಲಿ ಜಾಬ್ ಮಾಡ್ತೀರಾ,
ಬಟ್ ಇವರು ಇಬ್ರು ನಿಮ್ಗೆ ಹತ್ತಿರದವ್ರು ಇರ್ತಾರೆ. ಓಕೆ, ಮತ್ತೆ ನಿಮ್ಗೆ ಸ್ವಲ್ಪ ಭಯಾನೂ ಬರುತ್ತೆ. ಇವಾಗ ಮುಂದೆ ಬರುವಂತ ದಿನಗಳಲ್ಲಿ ಭಯ ಕಾಡುತ್ತೆ ನಿಮ್ಗೆ, ಬಟ್ ಭಯ ಪಡುವಂತ ಅವಶ್ಯಕತೆ ಇಲ್ಲ. ಯೂನಿವರ್ಸ್ ಏನ್ ಹೇಳ್ತಾ ಇದೆ, ಆ ರೀತಿ ಪರ್ಸನ್ಸ್ ನೀವು ನೋಡಿದಾಗ ನಿಮ್ಗೆ ಕ್ಲಾರಿಟಿ ಬರುತ್ತೆ ಇದೇ ರೀತಿಯಾಗಿದ್ದಾರೆ ಅಂತ ಹೇಳಿ. ಓಕೆ, ಸೊ ಹಾಗಾಗಿ ಫಸ್ಟ್ ಕಾರ್ಡ್ ನಿಮ್ಗೆ ಬಂದಿತ್ತು ಏನಂತಂದ್ರೆ ಸ್ಪಿರಿಚುವಾಲಿಟಿ ಕಡೆ ಬ್ಯಾಲೆನ್ಸ್ ಮಾಡೋದಕ್ಕೆ. ಎದಕ್ಕೆ ಅಂದ್ರೆ ಮೇ ಬಿ ಇದೇ ರೀಸನ್ ಇರ್ಬೋದು. ನಿಮ್ಮ ಅವರ ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಮುಂದೆ ಬರುವಂತ ವ್ಯಕ್ತಿ ಯಾವ ಇಂಟೆನ್ಷನ್ ಇಟ್ಕೊಂಡು ನಿಮ್ ತನಕ ಬರ್ತಾ ಇದ್ದಾರೆ ಅನ್ನುವಂಥದ್ದನ್ನ ಈಸಿಯಾಗಿ ನೀವು ಫೈಂಡ್ ಔಟ್ ಮಾಡ್ಬೇಕಂತಂದ್ರೆ ನಿಮ್ಮ ಅವರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದನ್ನ ನೀವು ತುಂಬಾ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಯೂನಿವರ್ಸ್ ನಿಮ್ಗೆ ಇಲ್ಲಿ ಹೇಳ್ತಾ ಇದೆ. ಓಕೆ, ಸೊ ಅದನ್ನ ಸ್ವಲ್ಪ ಗಮನ ಕೊಡಿ. ನಿಮ್ಮ ರಿಲೇಶನ್ಶಿಪ್ ಮೇನ್ ಆಗಿ ಏನ್ ಬರ್ತಾ ಇದೆ, ಹಾಗಿದ್ರೆ ಕನ್ಯಾ ರಾಶಿಯವರ ರಿಲೇಶನ್ಶಿಪ್ ಅಲ್ಲಿ ಏನು ಬರ್ತಾ ಇದೆ ಅಂತ ಹೇಳಿ ನೋಡೋಣ. ಓಕೆ, ಮೇ ಬಿ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದ್ರಿ ರಿಲೇಶನ್ಶಿಪ್ ವೈಸ್ ಅಂತ ಹೇಳಿ, ಬಟ್ ಪ್ರೆಸೆಂಟ್ ಸಿಚುವೇಶನ್ ನಿಮ್ಮ ಹಾರ್ಟ್ ಬ್ರೇಕ್ ಆಗಿದೆ, ನಿಮ್ಗೆ ಯಾರೋ ಧೋಕಾ ಕೊಟ್ಟಿದ್ದಾರೆ, ಸಮಥಿಂಗ್ ಏನೋ ನಡೆದಿದೆ ನಿಮ್ಮ ಲೈಫಲ್ಲಿ, ತುಂಬಾ ಮನಸ್ಸು ನೋಯಿಸ್ಕೊಂಡಿದ್ದೀರಾ ಅನ್ನೋವಂಥದ್ದು. ಮೇ ಬಿ ನಿಮ್ಮ ಬ್ರೇಕಪ್ ಆಗಿರುವಂತ ಚಾನ್ಸಸ್ ನನಗೆ ತುಂಬಾ ಕಾಣ್ತಾ ಇದೆ. ಅಥವಾ ಸಮ್ ಟೈಮ್ ಕಪಲ್ಸ್ ಯಾರಾದ್ರೂ ಇದ್ರೆ ಡಿವೋರ್ಸ್ ಆಗಿರ್ಬೋದು, ಡಿವೋರ್ಸ್ ಸಿಚುವೇಶನ್ ನನಗೆ ಅನಿಸ್ತಾ ಇದೆ. ನೋಡೋಣ ಇನ್ನು ಏನ್ ಬರ್ತಾ ಇದೆ ನಿಮ್ಗಾಗಿ ಬರುವಂತ ದಿನಗಳು. ಯಾಕಂದ್ರೆ ಪ್ರೆಸೆಂಟ್ ಸಿಚುವೇಶನ್ ಆಲ್ರೆಡಿ ನೀವು ಹಾರ್ಟ್ ಬ್ರೇಕಿಂಗ್ ಅಲ್ಲಿ ಇದ್ದೀರಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಮೇ ಬಿ ನಿಮ್ಮ ಪಾರ್ಟ್ನರ್ ಕಡೆಯಿಂದ ನಿಮ್ಗೆ ಏನೋ ಬೆಟ್ರಲ್ ಆಗಿರುವಂತದ್ದು, ಧೋಕಾ ಆಗಿರುವಂತದ್ದು. ಅಫ್ಕೋರ್ಸ್ ಬರುವಂತ ದಿನಗಳಲ್ಲಿ ಚೆನ್ನಾಗಿದೆ. ಕ್ವೀನ್ ಆಫ್ ಸಾರ್ಟ್ಸ್ ಬರ್ತಾ ಇದೆ. ಡಿಸಿಷನ್ ತುಂಬಾ ಚೆನ್ನಾಗಿ ತಗೋತೀರಾ, ನೀವು ನಿರ್ಧಾರಗಳನ್ನ ತುಂಬಾ ಚೆನ್ನಾಗಿ ತಗೋತೀರಾ ಬರುವಂತ ದಿನಗಳಲ್ಲಿ. ನಿಮ್ಮ ಲೈಫಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು. ಕೆಲವೊಂದಿಷ್ಟು ನಿರ್ಧಾರಗಳು ಯಾವ ರೀತಿ, ನಿಮ್ಮ ಆಲೋಚನೆಗಳು ಆ ರೀತಿ ಇರುತ್ತೆ. ಅಂದ್ರೆ ನೀವೇನ್ ಹೇಳ್ತೀರಾ ಅದೇ ನಡಿಬೇಕು ಅನ್ನುವಂತ ಆಲೋಚನೆಗಳನ್ನ ಇಟ್ಕೊಂಡು ನೀವು ಮುಂದೆ ಹೋಗ್ತೀರಾ. ಸೊ ನಿಮ್ಮ ಅವರಕ್ಕೆ ಕನೆಕ್ಟ್ ಆಗುವಂತ ಪರ್ಸನ್ನೇ ನಿಮ್ಮ ಲೈಫಲ್ಲಿ ಬರುವಂತದ್ದು, ಇದು ಒಂದು ತಿಳ್ಕೊಳ್ಳಿ. ನಿಮ್ಮ ವಿಚಾರಧಾರೆಗಳನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ಪರ್ಸನ್ನೇ ನಿಮ್ಮ ಲೈಫಲ್ಲಿ ಬರುವಂತದ್ದು. ಇದೆ ಸಿಚುವೇಶನ್ ಇವಾಗ ಪ್ರಾಬ್ಲಮ್ ಇದೆ ಇಲ್ಲಂತಲ್ಲ, ಬಟ್ ಬರುವಂತ ಸಿಚುವೇಶನ್ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತೀರಾ ಅನ್ನುವಂಥದ್ದು ನನಗೆ ಕಾಣ್ತಾ ಇದೆ. ಇದರಿಂದ ನೀವು ಓವರ್ಕಮ್ ಮಾಡ್ಕೊಳ್ತೀರಾ, ಬರ್ತೀರಾ, ಹೊರಗಡೆ ಬರ್ತೀರಾ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿಕ್ಕೆ ಹೋಗ್ತಾ ಇದೆ ನಿಮ್ಮ ಪಾರ್ಟ್ನರ್ ನಡುವೆ, ನಿಮ್ಮ ನಡುವೆ. ಈಗ ಸ್ವಲ್ಪ ಪ್ರಾಬ್ಲಮ್ ನಡೀತಾ ಇದೆ. ಸೊ ಪೇಜ್ ಆಫ್ ಸಾರ್ಟ್ಸ್ ಬರ್ತಾ ಇದೆ, ಹೇಳಿದ್ನಲ್ವಾ. ಕೆಲವೊಂದಿಷ್ಟು ವಿಚಾರಗಳು ನಿಮ್ಮಲ್ಲಿ ಬರುವಂತವು, ಮತ್ತೆ ಅದು ಏನ್ ನಿಮ್ಗೆ ವಿಚಾರ ಬರುತ್ತೆ ಅದ್ರ ತಕ್ಕ ಹಾಗೆ ನೀವು ನಡ್ಕೊಳ್ಳಿ, ಆಕ್ಷನ್ ತಗೊಳ್ಳಿ. ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ ಏನಂತಂದ್ರೆ, ನೋಡಿ 3 ಕಾರ್ಡ್ಸ್ ನನಗೆ ಇಲ್ಲಿ ಸ್ವಾರ್ಡ್ಸ್ ಕಾರ್ಡ್ ಬರ್ತಾ ಇದೆ. ಸೊ ವಿಚಾರಗಳು ಏನಾಗಿ, ನಿಮ್ಮ ವಿಚಾರಗಳು ನಿಮ್ಮನ್ನ ಇಲ್ಲಿ ಎತ್ತಿ ಹಿಡಿಯುತ್ತೆ ಅನ್ನುವಂಥದ್ದು ನನಗೆ ಅನಿಸ್ತಾ ಇದೆ. ನಿಮ್ಮ ರಿಲೇಶನ್ಶಿಪ್ ವೈಸ್ ಹೇಳ್ತಾ ಇದ್ದೀನಿ. ಓಕೆ, ತುಂಬಾ ಚೆನ್ನಾಗಿದೆ. ಒಂದೇನಂತಂದ್ರೆ ಆ ಒಂದು ಬಿಟ್ರಾಯಲ್ ಹೊರಗಡೆ ಬರ್ತೀರಾ ನೀವು. ಅದು ಯಾವ ರೀತಿ ಅಂತಂದ್ರೆ ನಿಮ್ಮ ವಿಚಾರಗಳಿಂದಾನೇ ನೀವು ಹೊರಗಡೆ ಬರ್ತೀರಾ, ಇದನ್ನ ಓವರ್ಕಮ್ ಮಾಡ್ಕೊಳ್ತೀರಾ, ಓವರ್ ಥಿಂಕಿಂಗ್ ಅನ್ನ ಕಮ್ಮಿ ಮಾಡ್ತೀರಾ, ಅದರಿಂದ ಹೊರಗಡೆ ಬರ್ತೀರಾ. ಮತ್ತೆ ಇಲ್ಲಿ ಪೇಜ್ ಆಫ್ ಸಾರ್ಟ್ಸ್ ಏನಂತಂದ್ರೆ, ಸ್ವಲ್ಪ ಎಲ್ಲೋ ಒಂದ್ ಕಡೆ ನಿಮ್ಮ ಪಾರ್ಟ್ನರ್ ಇಮ್ಮಿಚೋರ್ ಇದ್ದಾರೆ, ನನ್ಗನ್ಸುತ್ತೆ ಇಮ್ಮಿಚೋರ್ ಇದ್ದಾರೆ. ಹಾಗಾಗಿ ನೀವೇನ್ ಮಾಡ್ಬೇಕು, ನೀವು ಮೆಚುರಿಟಿಯನ್ನ ತೋರಿಸ್ಬೇಕಾಗತ್ತೆ. ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದೆ ಇಲ್ಲಿ ಬ್ಯಾಲೆನ್ಸ್ ಮಾಡೋದು ಫಸ್ಟ್, ಅದೇ ಹೇಳಿದ್ನಲ್ವಾ, ಬ್ಯಾಲೆನ್ಸ್ ಮಾಡೋದು ಇಂಪಾರ್ಟೆಂಟ್ ಇದೆ ಅಂತ ಹೇಳಿ, ಅದನ್ನ ನೀವು ಮಾಡ್ಕೊಂಡು ಹೋಗಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ. ಓಕೆ, ಸೊ ಇದು ಕನ್ಯಾ ರಾಶಿಯವರ ರೀಡಿಂಗ್ ಆಗಿತ್ತು. ಹಾಗಿದ್ರೆ ಐ ಹೋಪ್ ನಿಮ್ಗೆ ಕನೆಕ್ಟ್ ಆಗಿರುತ್ತೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ, ಆಗಿಲ್ಲ ಅಂದ್ರೂ ಕೂಡ ನಿಮ್ ತನಕ ರೀಡಿಂಗ್ ಬರ್ತಾ ಇದೆ ಅಂತಂದ್ರೆ ಒಂದು ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.